ಆ್ಯಕ್ಚುಲಾಗಿ ಜ್ಯೂಸ್ ಅಂದರೆ ಒಂದು ಹಣ್ಣಿನ ಎಕ್ಸ್ಟ್ರಾಕ್ಟ್ ಅಂತ, ಹಣ್ಣಿನ ರಸ. ಪೂರ್ತಿ ಹಣ್ಣು ಕೊಡಿ, ಯಾಕಂದರೆ ಅದರಲ್ಲಿ ಹಣ್ಣಲ್ಲಿ ನಾರಿರುತ್ತಲ್ಲ, ಅದು ತುಂಬ ಮುಖ್ಯ. ಇದು ಆ್ಯಕ್ಚುಲಿ ತುಂಬ ಎಳೆ ಕೂಸುಗಳಿಗೂ ಸಹ ಅದನ್ನು ನಾವು ಜ್ಯೂಸ್ ಮಾಡಿ ಕುಡಿಸೋ ಏನೋ ಅವಶ್ಯಕತೆಯೇ ಇರೋದಿಲ್ಲ. ಸಿಪ್ಪೆ ಸ್ವಲ್ಪ ಬೀಳಿಸ್ಬಿಟ್ಟು ಅದು ಹಣ್ಣಿನ ತೊಳೆಗಳನ್ನ ಕೊಟ್ಟರೆ ಅವು ಚೆನ್ನಾಗಿ ತಿಂತವೆ. ಹಾಗಾಗ್ಬಿಟ್ಟು ಜ್ಯೂಸಿನ ರೂಢಿ ಮಾಡೋದು ಅದೊಂದು ಫಾಲ್ಸ್ ಬಿಲೀಫ್ ಅಂತ ಅನಿಸುತ್ತೆ. ಪೂರ್ತಿ ಹಣ್ಣು ಕೊಡೋದು ಯಾವಾಗಲೂ ಉತ್ತಮ. ಇನ್ನೊಂದೇನೆಂದರೆ, ಜ್ಯೂಸ್ ಮಾಡಿದ್ರೆ ಅದಕ್ಕೆ ಸಕ್ಕರೆ ಹಾಕಲೇಬೇಕು, ಅದಿಲ್ಲ ಅಂದರೆ ಹೊಟ್ಟೆ ಒಳಗೆ ಹೋಗೋದು. ಅದಕ್ಕೋಸ್ಕರ ಸಕ್ಕರೆ ಹಾಕಿದ್ರೆ ಅದು ಜ್ಯೂಸಿನ ಪ್ರಭಾವನೇ ಬೇರೆ ಇರುತ್ತೆ. ಅದಕ್ಕೋಸ್ಕರ ನಾವು ಸಾಧಾರಣವಾಗಿ ತಂದೆ ತಾಯಿಗೆ ಹೇಳೋದೇನೆಂದರೆ, ಜ್ಯೂಸಿಗೆ ಬದಲು ಪೂರ್ತಿ ಹಣ್ಣು ಕೊಡಿ. ಒಂದು ವೇಳೆ ಜ್ಯೂಸ್ ಕೊಡ್ತೀವಿ ಅಂತಂದರೆ ಅದಕ್ಕೆ ಹೆಚ್ಚಿಗೆ ಸಕ್ಕರೆ ಹಾಕಬೇಡಿ, ಇಲ್ಲ 2-3 ಫ್ರೂಟು ಕಂಬೈನ್ ಮಾಡಿ, ಫ್ರೂಟ್ ಪಂಚ್ ಥರ ಮಾಡಿ. ಬಟ್ ಮುಖ್ಯ ಏನಂದರೆ, ಜ್ಯೂಸ್ ಕೊಡುವಾಗ ಯಾವುದೇ ಪ್ರೀ-ಪ್ರಾಸೆಸ್ಡು ಫ್ರೂಟ್ ಜ್ಯೂಸಸ್ನ ಕೊಡಬೇಡಿ. ಯಾಕಂದರೆ ಅದರಲ್ಲಿ 2 ವಿಷಯ. ಒಂದು, ಪ್ರೀ-ಪ್ರಾಸೆಸ್ಡು, ಅದಕ್ಕೆ ಅವ್ರು ಏನು ಹಾಕ್ತಾರೆ ಅನ್ನೋದ್ರ ಸ್ವಲ್ಪ ಯಾವಾಗಲೂ ಸಮಸ್ಯೆ ಇರುತ್ತೆ. ಯಾವಾಗಲೂ ಈ ಪ್ರೀ-ಪ್ರಾಸೆಸ್ಡು ಫ್ರೂಟ್ ಜ್ಯೂಸಸಲ್ಲಿ ಪ್ರಿಸರ್ವೇಟಿವ್ ಇರುತ್ತೆ. ಪ್ರಿಸರ್ವೇಟಿವ್ದು ಒಂದು ಸ್ವಲ್ಪ ಪ್ರಭಾವ ಇರುತ್ತೆ. ಆ ಪ್ರಿಸರ್ವೇಷನ್ಗೋಸ್ಕರ ಅದನ್ನು ಒಂದು ಸ್ವಲ್ಪ ಆ್ಯಸಿಡಿಫೈ ಮಾಡ್ತಾರೆ, ಅಂದರೆ ಸ್ವಲ್ಪ ಆಮ್ಲನ ಹಾಕ್ತಾರೆ. ಯಾಕಂದರೆ ಅದು ಬ್ಯಾಕ್ಟೀರಿಯಾ ಫಾರ್ಮ್ ಆಗಬಾರ್ದು ಅಂತ ಅದಕ್ಕೆ ಆ್ಯಸಿಡಿಫೈ ಮಾಡ್ತಾರೆ. ಆ್ಯಸಿಡಿಫೈ ಮಾಡಿದ್ರೆ ಅದು ಒಂದು ಸ್ವಲ್ಪ ಹುಳಿ ಬರುತ್ತೆ. ಅದು ಹುಳಿ ಮಾಸ್ಕ್ ಮಾಡೋದಕ್ಕೋಸ್ಕರ ಸಕ್ಕರೆ ಹಾಕ್ತಾರೆ. ಸೊ ಇವೆಲ್ಲ ಈ ಪ್ರೀ-ಪ್ರಾಸೆಸ್ಡ್ ಜ್ಯೂಸಸ್ ಅಂತ ಹೇಳ್ತೀವಲ್ಲ, ಇವು ಒಂದು ರೀತಿಲಿ ಸ್ವಲ್ಪ ಆ್ಯಸಿಡಿಫೈಡ್ ಇದಿರುತ್ತೆ. ಇನ್ನೊಂದು, ಹೆಚ್ಚಿಗೆ ಸಕ್ಕರೆ ಕಂಟೆಂಟು ಹೆಚ್ಚಿಗೆ ಇರುತ್ತೆ. ಆದ್ದರಿಂದ ನಾವು ಹೇಳೋದಂದರೆ, ಬೆಸ್ಟ್ ಅಂದರೆ ಮನೇಲಿ ಜ್ಯೂಸ್ ಮಾಡ್ಕೊಳ್ಳಿ. ನೀವೇನು ಹಣ್ಣು ಬೇಕೋ, ಯಾವ ರೀತಿ ಮಾಡಬೇಕೋ ಮಾಡಿ. ಅದರಲ್ಲೂ ಸ್ವಲ್ಪ ನಾರು ಬಿಟ್ಬಿಡಿ, ರಫ್ ಗ್ರೈಂಡ್ ಮಾಡಿ. ಆವಾಗ ಅದರದ್ದು ಸ್ವಲ್ಪ ಫೈಬರು ಇರಬೇಕು. ಇದರಿಂದ ಹಲ್ಲಿನ ಆರೋಗ್ಯ, ದೇಹದ ಆರೋಗ್ಯನೂ ಉತ್ತಮವಾಗಿರುತ್ತೆ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.